ಪಿಲ್ಲಿ, ಶೂನ್ಯ, ಯಂತ್ರ, ತಂತ್ರ, ಮಂತ್ರ ಅಲ್ಲ. ಇದು ಪ್ಯೂರ್ ಸೈನ್ಸ್. ಇದು ಎಕ್ಸ್ ಕೆಮಿಕಲ್, ವೈ ಕೆಮಿಕಲ್, XY ಕೆಮಿಕಲ್ ಮೂರನ್ನು ಇಟ್ಟಿಟ್ಟು ಪ್ರಮಾಣದಲ್ಲಿ ಸೇರಿಸಬೇಕು ಅಂತ ಫಾರ್ಮುಲಾ. ಒಂದು ಕೆಮಿಕಲ್ ಹಾಕ್ಬಿಟ್ಟು ಇನ್ನೆರಡು ಕೆಮಿಕಲ್ ಹಾಕದೆ ಫೈನಲ್ ರಿಸಲ್ಟ್ ಬರಬೇಕು ಅಂದ್ರೆ ಬರಲ್ಲ. ಪ್ರತಿ ಒಂದನ್ನು ಸ್ಟೆಪ್ ಬೈ ಸ್ಟೆಪ್ ನೀವು ಅಭ್ಯಾಸ ಮಾಡಬೇಕು. ಇದು ಬರೀ ಆಲ್ಫಾ ಸ್ಥಿತಿಗೆ ಹೋಗಿ ಸರಿಪಡಿಸ್ಕೊಳ್ಳೋ ವಿದ್ಯೆ ಅಲ್ಲ. ಆಲ್ಫಾ ಸ್ಥಿತಿ ಅಭ್ಯಾಸವೂ ಬೇಕು. ಆಲ್ಫಾ ಸ್ಥಿತಿಗೆ ಹೋಗಿಯೇ ಪರಿಪೂರ್ಣವಾಗಿ ಗುಣ ಆಗ್ತೀನಿ ಅಂದ್ರೆ 25 ವರ್ಷ ಆದರೂ ಸಾಧ್ಯವಿಲ್ಲ. ಇದು ಹಲವಾರು ತೊಂದರೆಗಳಿಂದ ನಿಮಗಾಗಿದೆ. ನೀವೇ ಡಾಕ್ಟರ್ ಅಲ್ಲ ಪ್ರೆಡಿಕ್ಟ್ ಮಾಡಿಬಿಟ್ಟು ಇದರಿಂದ ಆಗತ್ತೆ. ಯು ಕೆನಾಟ್ ಪ್ರಿಡಿಕ್ಟ್. ಈಗ ನಾನೇ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಏನಿಂದ ಆಗಿದೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನಾನು. ಗ್ರಂಥಿಗಳು, ಪ್ರಪಂಚ ಶಕ್ತಿ, ಇನ್ನು ಏನೇನೋ ಇದೆ 2 ದಿವಸದಲ್ಲಿ ಹೇಳ್ಕೊಡೋದು. ಎಲ್ಲ ಸೇರಬೇಕು. ಸೇರಿದ್ರೆ ಸರಿಯಾಗುತ್ತೆ. ನಿಮಗೆ ಇಷ್ಟ ಬಂದಿದ್ದ ಐಟಮ್ನ ತಗೊಳ್ಳಿ, ಇಷ್ಟ ಇಲ್ಲದೆ ಅದನ್ನು ಬಿಟ್ಟುಬಿಡಿ, ನಡೆಯಲ್ಲ. ನಿಮಗೆ ಎಲ್ಲಿ ತೊಂದರೆ ಬಂದಿದೆ ನಿಮಗೇನು ಗೊತ್ತು? ನೀವೇನಾದ್ರು ಇನ್ಸ್ಟ್ರೂಮೆಂಟ್ ಇಟ್ಕೊಂಡಿದ್ದೀರಾ ಕಿವಿನಲ್ಲಿ, ಬಾಯಲ್ಲಿ, ಮೂಗಲ್ಲಿ ಬಿಟ್ಬಿಟ್ಟು ಚೆಕ್ ಮಾಡಕ್ಕೆ? ಎಂಡಾಸ್ಕೋಪಿನ ಇದು? ಇಲ್ಲ. ಇದು ಪ್ರತಿಯೊಂದು ಸ್ಟೆಪ್ಪನ್ನು ಪರಿಪೂರ್ಣವಾಗಿ ನೀವು ಅಭ್ಯಾಸ ಮಾಡಿದಾಗ ಯಾವುದೋ ಒಂದು ಸ್ಟೆಪ್ಪಲ್ಲಿ ನೀವು ಸರಿಯಾಗ್ತೀರಾ. ಟ್ರಯಲ್ ಅಂಡ್ ಎರರ್ ಮೆಥಡ್ ಇದು. ಡಾಕ್ಟರ್ಗಳ ಹತ್ರನೇ ಹೋದಾಗಲೇನೆ ಡಾಕ್ಟರ್ಗಳು ನಿಮಗೆ ಕಂಪ್ಲೀಟ್ ಮೆಡಿಸಿನ್ ಒಂದೇ ಸತಿ ಕೊಡಲ್ಲ. ಟ್ರಯಲ್ ಅಂಡ್ ಎರರ್ ಮೆಥಡಲ್ಲಿ ಚೆಕ್ ಮಾಡಿ ನಿಮ್ಮನ್ನು ಸರಿ ಮಾಡ್ತಾರೆ ಔಷಧಿ ಕೊಟ್ಟು. ಅದೇ ರೀತಿ ನಾ ಹೇಳಿಕೊಡೋ ಪಾಠಗಳು ಪ್ರತಿಯೊಂದನ್ನು ನೀವು ಅಭ್ಯಾಸ ಮಾಡಿದಾಗ ಯಾವುದೋ ಒಂದು ಅಭ್ಯಾಸದಿಂದ, ಬೇರೆ ಅಭ್ಯಾಸಗಳ ಸಪೋರ್ಟಿಂದ ನೀವು ಸರಿಯಾಗಿ ಹೋಗ್ತೀರಾ. ನನಗೆ ಟೈಮ್ ಇಲ್ಲ, ವಾಕಿಂಗ್ ಹೋಗೋಕ್ಕಾಗಲಿಲ್ಲ, ನೋ ಎಕ್ಸ್ಕ್ಯೂಸ್. ಟೈಮ್ ಇಲ್ಲ, ಅಂಗಡಿಗೆ ಹೋಗಿ ನಾನು ಬೆಳೆ ತರೋಕ್ಕಾಗಲಿಲ್ಲ, ನೋ ಎಕ್ಸ್ಕ್ಯೂಸ್. ಮದುವೆ ಮನೆಗೆ ಡೇಟ್ ಫಿಕ್ಸ್ ಆಗೋಯ್ತು, ದುಡ್ಡು ಕೊಟ್ಬಿಟ್ರು, ಅಡ್ವಾನ್ಸು ತಗೊಂಬಿಟ್ರಿ, ಕೆಲಸಗಾರರಿಗೂ ಹೇಳ್ಬಿಟ್ರಿ, ಕ್ಯಾಟ್ರಿಂಗ್ ಅಡಿಗೆ ಮನೆಯೂ ಫಿಕ್ಸ್ ಆಗೋಗಿದೆ, ಸಾಮಾನುಗಳು ತಂದು ಹಾಕಿಲ್ಲ, ಹೇಗೆ ಸಪ್ಲೈ ಮಾಡ್ತೀರಾ ಕ್ಯಾಟ್ರಿಂಗು? ಎಲ್ಲ ಒಂದಕ್ಕೊಂದು ಲಿಂಕ್ ಇದೆ. ಸಕ್ಸಸ್ ಆಗಬೇಕು ಅಂದ್ರೆ ಎಲ್ಲ ಲಿಂಕ್ಗಳು ಕಂಪ್ಲೀಟ್ ಆಗಬೇಕು. ಇಲ್ಲ ಅಂದ್ರೆ ಅದು ಸಕ್ಸಸ್ ಆಗೋದಿಲ್ಲ. ಇತ್ತ ಬಂದಿದ್ದನ್ನು ಮಾಡೋದು, ಕಟ್ಟ ಬಂದಿದ್ದು. ಹೈಸ್ಕೂಲಿ ಪಾಠ ಓದ್ದಂಗೆ ಅಲ್ಲ. 25 ಚಾಪ್ಟರ್ಲಿ 10 ಚಾಪ್ಟರ್ ಆಯ್ಕೊಳ್ಳೋದು, 3 ತಿಂಗಳಿಗೆ ಮುಂಚೆ ಓದೋದು, 55-60 ಬಂದರೆ ಸಾಕು. ಇಲ್ಲ, ನಡೆಯಲ್ಲ ಇದು. ಎಲ್ಲ ಪಾಠಗಳನ್ನು ಓದಬೇಕು. ಹೇಳಿಕೊಟ್ಟಿದ್ದು ಪ್ರತಿಯೊಂದನ್ನು ಕ್ರಮಬದ್ಧವಾಗಿ ಅಭ್ಯಾಸ ಮಾಡಬೇಕು.